ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಬಂದು 11:38 ಆಗಿದೆ. ನಾನು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಬೇಕು. ಸೊ ಅದಕ್ಕೆ ರೆಡಿ ಆಗಿದ್ದೀನಿ. ನಾನು, ನಮ್ಮಮ್ಮ ಮತ್ತು ನನ್ನ ಮಗಳು 3 ಜನನೂ ಹೋಗ್ತಿದ್ದೀವಿ. ಹಾಗೆ ನಮ್ಮ ತಮ್ಮ ಬರ್ತೀನಿ ಅಂತ ಡ್ರಾಪ್ ಮಾಡೋದಕ್ಕೆ. ಸೊ ಅದಕ್ಕೆ ಅವ್ನು ಬರ್ತಾನೆ ಅಂತ ವೆಯ್ಟ್ ಮಾಡ್ತಿದ್ವಿ. ಫೈನಲಿ ಅವ್ನು ಬಂದ. ಮತ್ತು ನಾವು ಕೂಡ ಕಾರಲ್ಲಿ ಹೋಗಿದ್ವಿ. ಎಲ್ಲರನ್ನ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ನಮ್ಮ ತಮ್ಮ ಸ್ವಲ್ಪ ಫಾಸ್ಟ್ ಓಡಿಸೋದು ಕಾರಣ. ಸೊ ಅದಕ್ಕೆ ಅವರೆಲ್ಲ ಕಿರ್ಚ್ಕೊಂಡು ತುಂಬಾ ಎಂಜಾಯ್ ಮಾಡಿದರು. ಫೈನಲಿ ನಮ್ಮ ದೊಡ್ಡಮ್ಮ ಮನೆಗೆ ಬಂದ್ವಿ. ಬ್ಲೂ ಕಲರ್ ಗೇಟ್ ಕಾಣಿಸ್ತಿದ್ಯಲ್ಲ, ಅದು ನಮ್ಮ ದೊಡ್ಡಮ್ಮ ಅವ್ರ ಮನೆ. ಅವಳು ಏನಕ್ಕೆ ಆ ಥರ ಇದ್ದಾರೆ ಅಂದರೆ, ಮಗು ಪಕ್ಕದಲ್ಲಿ ಮೆತ್ತಿಗೆ ಯಾರಿಗೂ ಕೇಳಿಸ್ದೇ ಇರೋಂಗೆ ಆಡ್ತಿದ್ಲು ಮಗುಗೆ ಮಲ್ಕೊಂಡ್ಲಿ ಅಂತ. ಸೊ ಅದಕ್ಕೆ ನಾನು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಅದು ಕೂಡ ಆ್ಯಡ್ ಮಾಡಿದೆ. ಬಟ್ ಅವಳು ಹೇಳ್ತಾ ಇರೋದು ಯಾರಿಗೂ ಕೇಳಿಸ್ತಿಲ್ಲ. ಅವಳಿಗೆ ಮಾತ್ರ, ಮಗುಗೆ ಮಾತ್ರ ಕೇಳಿಸಿದ್ದು, ನಮಗೂ ಸಹ ಕೇಳಿಸಿಲ್ಲ. ಆಮೇಲೆ ಫುಲ್ ಅಬ್ಸರ್ವ್ ಮಾಡಿದ್ರೆ ಡೀಪಾಗಿ ಮಾತ್ರ ಕೇಳಿಸುತ್ತೆ. ನನ್ನ ಮಕ್ಕಳಂತೂ ತುಂಬಾ ಆಟ ಮಾಡ್ತಿದ್ಲು. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ. ಮಧ್ಯಾಹ್ನಕ್ಕೆ ಊಟ ಸಹ ರೆಡಿಯಾಗಿತ್ತು. ಊಟಕ್ಕೆ ಬಿರಿಯಾನಿ, ಕಬಾಬು ಮತ್ತು ಮಟನ್ ಸಾಂಬಾರು ಮಾಡಿದರು ಮಧ್ಯಾಹ್ನ. ಎಲ್ಲರೂ ಮಕ್ಕಳೆಲ್ಲ ತಿಂದ್ಬಿಡ್ಲಿ ಫಸ್ಟು ಅಂತ ಮಕ್ಕಳೆಲ್ಲ ತಿಂದ್ಬಿಟ್ರು. ಆಮೇಲೆ ದೊಡ್ಡವ್ರು ತಿಂದರು. ನಾನು ಅದು ಕ್ಲಿಪ್ಪಿಂಗ್ಸ್ ಏನು ಆ್ಯಡ್ ಮಾಡಿಲ್ಲ, ಜಸ್ಟ್ ಮಕ್ಕಳು ತಿನ್ನೋದು ಮಾತ್ರ ಆ್ಯಡ್ ಮಾಡಿದ್ದೀನಿ. ನಮ್ಮ ಅಜ್ಜಿಗೆ 6 ಜನ ಹೆಣ್ಮಕ್ಳಿರೋದು. ನಮ್ಮಮ್ಮ ಸೆಕೆಂಡು, ನಮ್ಮ ದೊಡ್ಡಮ್ಮ ಫಸ್ಟು, ಇನ್ನು ಮಿಕ್ಕಿರೋದಿಲ್ಲ ನಮ್ಮಮ್ಮ ತಂಗಿರಿರೋದು. ಸೊ ಎಲ್ಲರಿಗೂ ಮಕ್ಕಳಿದ್ದಾರೆ. ಎಲ್ಲರಿಗೂ ಒಂದು ಹೆಣ್ಣು ಒಂದು ಗಂಡು. ಒಬ್ರಿಗೆ ಮಾತ್ರ 3 ಜನ ಇದ್ದಾರೆ. ಇನ್ನೆಲ್ಲರಿಗೂ ಇವರು ನಮ್ಮ ಇಬ್ಬರು ಆಂಟಿ. ಇವ್ರು ಬಂದು ನಮ್ಮ ಅಜ್ಜಿ, ನಮ್ಮಮ್ಮ ಅವರಮ್ಮ. ಈ ಕಡೆ ನಮ್ಮಮ್ಮ ಕೂತಿದ್ದಾರೆ, ಈ ಕಡೆ ನಮ್ಮ ಅಜ್ಜಿ, ಮತ್ತು ಇವ್ರು ನನ್ನ ದೊಡ್ಡಪ್ಪ. ಎಲ್ಲ ಏನೋ ಮಾತಾಡ್ತಾಯಿದ್ರು. ಇವ್ರು ಬಂದು ನಮ್ಮ ಅಣ್ಣ. ಎಲ್ಲರೂ ಏನೋ ಮಾತಾಡ್ತಾಯಿದ್ರು ಸುಮ್ಮನೆ. ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಜೊತೆ ಬ್ಲಾಗ್ ಮಾಡಿದಾಗ ಎಲ್ಲರನ್ನೂ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೇಗ ಸಬ್ಸ್ಕ್ರೈಬ್ ಆಗಿ. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋನ ಥ್ಯಾಂಕ್ಸ್ ಫಾರ್ ವಾಚಿಂಗ್.